ಅಲ್ಲಿ ನೋಡಿ ಅಲ್ಲಿ ಚಿತ್ರ ಇದೆ, ರಾಜ ಮಧುನಾಯಕರ ನಾಣ್ಯಗಳ ಮೇಲೆ ಅಮಲಂಸೋದು. ಅಲ್ಲಿ ಮೇಲೆ ಇಲ್ಲಿರುತ್ತಾದ ರಾಜ ಕಸ್ತೂರು ರಂಗಪ್ಪ ನಾಯಕ ಕುದುರೆ ಮೇಲೆ ಆ ಹುಡುಗ ಯುದ್ಧ ಮಾಡಿ ಹುಡುಗ ಬರ್ತಾನೆ. ಕಸ್ತೂರು ರಂಗಪ್ಪ ನಾಯಕ. ಇಲ್ಲಿ ನೋಡಿ ಕುಂಭಕಳಸ ಇದೆ, ಕಾಳಿಂಗ ಮರ್ದನ ಇದೆ, ಅಲ್ಲಿ ಗಣಪತಿ ಇದೆ, ಅಲ್ಲಿ ಆಂಜನೇಯರು, ಬಜರಂಗಬಲಿ ಇದೆ. ಕತ್ಲು ಬೆಳೆಗಲ್ಲ ನೋಡಿ ಇಲ್ಲಿ ಅಲ್ಲಿ ಎರಡು ಮೀನ್ ಚಿತ್ರ ಇದೆ ಹಿಂದೆ ಕೇಳ್ರೆ. ಮೀನ್ ಚಿತ್ರ ಇದೆ ಅಂದ್ರೆ ನೀರು ಸಿಗತ್ತೆ ಅಂತ ಈ ಭಾಗದಲ್ಲಿ ಅವಾಗ ನೀರಿನ ವ್ಯವಸ್ಥೆ ಇತ್ತು. ಇದು ಶಾರ್ದುಲಾ ಅಂತ ಪ್ರಾಣಿ. ಇದು ಶಾರ್ದುಲಾ ಅಂದ್ರೆ ಮುಖ ಸಿಂಹತ್ರ ಇದೆ, ಸೊಂಡಿಲು ಆನೆ ತರ ಇದೆ, ಬಾಲ ಹಾವಿನ ತರ ಇದೆ, ಕಾಲು ಕುದುರೆ ತರ ಇದೆ. ಕಾಲ್ಪನಿಕ ಚಿತ್ರ ಇದು, ಶಾರ್ದುಲಾ ಅಂತ ಕರೀತಾರೆ. ಹೌದಾ? ಅಲ್ಲಿ ನೋಡಿ ಅಲ್ಲಿ ಮೇಲೆ ಆ ಬೇವಿನ ಮರ ಇದೆಯಲ್ಲ ಸರ್, ಆ ಬೇವಿನ ಮರ ಹತ್ರ ಬಿಚ್ಚುಗತ್ತಿ ಬ್ರಹ್ಮನಾಯಕನ ಸಮಾಧಿ ಇದೆ ಮೇಲ್ಗಡೆ. ಬಿಚ್ಚುಗತ್ತಿ ಅನ್ನುವಂತ ರಾಜ ತನ್ನ ಕತ್ತಿನ ಎನಿ ಟೈಮ್ ಲಾಕ್ ಮಾಡದೆ ಸದಾಕಾಲ ಓಪನ್ ಇಟ್ಕೊಂಡು ಶತ್ರುಗಳ ಜೊತೆ ಹೋರಾಟ ಮಾಡಿದ ರಾಜ ಬಿಚ್ಚುಗತ್ತಿ ಬ್ರಹ್ಮನಾಯಕ. ಚಿತ್ರದುರ್ಗದ ಕೋಟೆಯಲ್ಲಿ 34 ರಾಜರ ಫ್ಯಾಮಿಲಿಗೆ ಅಷ್ಟೇ ಲಕ್ಷಣ ಇದೆ. 1689ರಿಂದ 1721 ತನ್ನ ರಾಜ್ಯಭಾರ ಮಾಡ್ತಾನೆ. ಅದರಲ್ಲಿ ಅವನು 34 ನೀರಿನ ಹೊಂಡಗಳು, 18 ದೇವಸ್ಥಾನಗಳು ಕಟ್ತಾನೆ.
ಬಂಡಿಗೆ ಆನೆ ಬಂಡೆ ಅದು ಆನೆ ತರ ಇದೆ ನೋಡಿ. ಕಲ್ಲು ಕಿವಿ ಬಾಲ ಸೇಮ್ ಆನೆ ಸೇಪಲ್ಲಿ ಇದೆ ಕಲ್ಲು. ಹೌದಾ? ಆ ಕಲ್ಲಲ್ಲಿ ಆನೆ ತರ ಇದೆ. ಆ ಕಲ್ಲು ಆನೆ ಬಂಡೆ ಇರೋದ್ರಿಂದ ಆನೆ ಹೊಟ್ಟೆ ಗಣಪತಿ ಎಲ್ಲ ಮುಂದೆ, ಅದರ ಹೊಟ್ಟೆ ಒಳಗೆ ಗಣಪತಿ ಮೂರ್ತಿ ಇದೆ. ಅಲ್ಲಿ ಮೇಲೆ ನೋಡ್ರಿ ಬೇವಿನ ಮರ ಇದೆ ಮೇಲಕ್ಕೆ, ಅಲ್ಲಿ ಬ್ಲಾಕ್ ಗಿಡ ಬಂದಿಲ್ಲ ಮೇಲ್ಗಡೆ, ಅದು ಹಡಗಟ್ ಶೇಪಲ್ಲಿ ಕಾಣುತ್ತೆ ಕೋಟ್ ಮೇಲ್ಗಡೆ. ಈ ರಾಜ ಕೋಟೆ ಗೆದ್ದ ನಂತರ ಫ್ಲಾಗ್ ಹಾಸ್ಟಿಂಗ್ ಮಾಡ್ತಾನೆ ಅಲ್ಲಿ, ವಿಜಯೋತ್ಸವ, ವಿಜಯದ ಬಾವುಟ ಹಾಕ್ತಾರೆ ಅಲ್ಲಿ, ಗೋಲ್ಡನ್ ಬಾವುಟ ಹಾಕ್ತಾರೆ. ಇಲ್ಲಿ ನೋಡಿ ರ್ಯಾಬಿಟ್ ಚುಪ್ಪಾಗಿ ಮೊಲದ ಕಿವಿ ಇದ್ದಂಗಿತ್ತೆ. ಹೌದಾ? ಚುಪ್ಪಾಗಿ ಮೊಲದ ಕಿವಿ ಇದ್ದಂಗೆ ಐತೆ. ಈ ಡಸ್ಟ್ಬಿನ್ ಮುಂದಕ್ಕೆ ನೋಡ್ರಿ, ಡಸ್ಟ್ಬಿನ್ ಮುಂದಕ್ಕೆ ಬಿಗ್ ಎಲಿಫೆಂಟ್, ಸ್ಮಾಲ್ ಎಲಿಫೆಂಟ್ ಇದೆ. ಒಂದು ದೊಡ್ಡ ಆನೆ ಪಕ್ಕದಲ್ಲಿ ಚಿಕ್ಕ ಆನೆ ಇದ್ದಂಗಿದೆ. ಹೌದಾ? ಸ್ವಲ್ಪ ಆ ಕಡೆ ಹೋಗಿ ಇಂಟರ್ನ್ ಆಗಿ ಮುಂದೆ ಇಂಟರ್ನ್ ಆಗಿ ನೋಡ್ರಿ, ಅಲ್ಲಿ ಇಂಟರ್ನ್ ಆಗ್ರಿ. ಇದೇ ಹೊಟ್ಟೆ ಕಾಲು ಬಾಲ ಚಿತ್ರದುರ್ಗ ಜಗಬಂಡೆ ಕಾಂಡ ರೀ, ಬಂಡೆಗಳೇ ಕಾಂಡ. ಹೆಸರು ವನದುರ್ಗ, ಜಲದುರ್ಗ, ಚಿಲ್ಲಮೂಲಾದ್ರಿ, ಬೆಮ್ಮೆತ್ತನಕಲ್ಲು, ಹಿಡಂಬಾಪಟ್ಟಣ, ಗರಮಾಳಕಲ್ಲು, ಇದಕ್ಕೆ ಹೆಸರಿತ್ತು. ಚಿತ್ರಾಕಾರದ ಕಲ್ಲ ಬಂಡೆಗಳಿರೋದ್ರಿಂದ ಚಿತ್ರಕಲ್ಲ ದುರ್ಗ, ಚಿತ್ರದುರ್ಗ ಆಗಿದೆ. ಹೌದಾ? ಬಂಡೆಗಳಿಂದ ಕುಡಿಯುವುದರಿಂದ ಇದಕ್ಕೆ ಚಿತ್ರಕಲ್ಲ ದುರ್ಗ, ಚಿತ್ರದುರ್ಗ ಆಗಿದೆ. ರಾಜರಿಗೆ ಭದ್ರತೆ ಇರುವಂತಹ ಗೇಟ್ಗಳು 7 ಸುತ್ತಿನ ಕೋಟೆ ಇಲ್ಲಿಗೆ ಮುಕ್ತಾಯ. ಶತ್ರು ಏನಾರ ಬರ್ಬೇಕಂದ್ರೆ ಇವೆಲ್ಲ ಗೇಟ್ನ ದಾಳಿ ಮಾಡಿ ಹೊರಗಡೆ ಬರ್ಬೇಕಾಗಿತ್ತು. ಇಲ್ಲಿ ಬಂದರೂ ಸಹಿತ ರಾಜನ ಅರಮನೆ ಎಲ್ಲೆಂದು ಗೊತ್ತಾಗ್ತಿರ್ಲಿಲ್ಲ. ಎಷ್ಟು ರಸ್ತೆ ಬಂದಿದೀವಲ್ಲ ಅಷ್ಟು ರಸ್ತೆ ಮತ್ತೆ ರಾಜನ ಅರಮನೆಗೆ ಹೋಗ್ಬೇಕು. ಅವಾಗ ಕೋಟೆ ಒಳಗಡೆ ಬರೋಕ್ಕಾಗದೇ ಇದ್ದಾಗ ಹೈದರಲ್ಲಿ ವಾಪಸ್ ಹೋಗ್ತಾನೆ ಸರ್. ಮೊದಲ ಬಾರಿ ಇದ್ದಾಗ ಬರ್ತಾನೆ ನೋಡಿ, ಕೋಟೆ ಹೊರಗಡೆ ತಿಂಗಳಾಗಡ್ಲೆ 6 ತಿಂಗಳು ಕಾಯ್ತಾನೆ. ಒಬ್ಬ ಲಾಯರ್ ನೇಮಕ ಮಾಡ್ತಾನೆ. 6 ತಿಂಗಳು ಆದರೂ ಕೋಟೆಯಿಂದ ಆಚೆ ಹೊರಗಡೆ ಯಾರು ಬರ್ತಾ ಇಲ್ಲ. ಹೊರಗಡೆ ಇನ್ನೂ ಎಷ್ಟು ದಿವಸ ಕುತ್ಕೊಂಡು ತಿನ್ಬೋದು ಇವರು, ಅವ್ರ ನೀರಿನ ಅವಶ್ಯಕತೆ ಏನಿದೆ. ಅವಾಗ ಒಬ್ಬ ಲಾಯರ್ ಹೋಗಿ ಹೊರಗಡೆ ನೋಡ್ಕೊಂಡು ಹೋಗಿ ರಿಟರ್ನ್ ಹೋಗಿ ಹೇಳ್ತಾರೆ ಅವರಿಗೆ. 7 ರಿಂದ 8 ವರ್ಷ ಕೂತು ತಿನ್ನುವಷ್ಟು ಆಹಾರ ನೀರು ಎಲ್ಲ ಹೊರಗಡೆ ಸ್ಟಾಕ್ ಮಾಡ್ಕೊಂಡಿದ್ದಾರೆ. ಯಾವುದರಿಂದ ಬಗ್ಗು ಸಾಧ್ಯನೇ ಕೈಬಿಡ್ತಾನೆ. ಅವಾಗ ಹೈದರಲ್ಲಿ ಏನು ಮಾಡ್ತಾನೆ, ವಾಪಸ್ ಹೋಗ್ತಾನೆ. ವಾಪಸ್ ಹೋಗಿ 12 ವರ್ಷ ಆದ ಮೇಲೆ ಒಬ್ಬೊಬ್ಬರ ಕಿಂಡಿಯಿಂದ ಬರೋದು. ಹೌದಾ? ಹಾಗಾಗಿ ಕೋಟೆಯ ಮಧ್ಯಭಾಗ ಇದು. ರಾಜ ವೀರ ಮದಕನಾಯಕರ ಗ್ರಾಮ ದೇವತೆ ಏಕನಾಥೇಶ್ವರಿ ದೇವಸ್ಥಾನ ಇದೆ. ಆ ಕಟ್ಟೆ ಇದೆಯಲ್ಲ, ರಾಜ ಕುತ್ಕೊಳ್ತಕ್ಕಂಥ ಆಸರೆ ಕಟ್ಟೆ ಅದು. ಎಲ್ಲ ಪ್ರಜೆಗಳನ್ನ ಕುಡಿಸ್ಕೊಂಡು ಆ ದೇವರ ಪಲ್ಲಕ್ಕಿ ತಗೊಂಬಂದು ಜೋಕಾಲಿ ಆಡ್ತಾರೆ. ಇಲ್ಲಿ ದೇವರ ಪಲ್ಲಕ್ಕಿ ಉತ್ಸವ ಆಡೋ ಜಾಗ ಇದು. ಮುಂದೆ ಎದುರುಗಡೆ ದೀಪಸ್ತಂಭ, ಅದು 31 ಮೆಟ್ಲಿದೆ. 40 ಅಡಿ ಹತ್ತಿರ ದೀಪಸ್ತಂಭ ನೋಡಿ, ಸಿಂಗಲ್ ರಾಕ್ ಅದು, ಒಂದೇ ಬಣ್ಣಲ್ಲಿ ಮಾಡಿದಕ್ಕಂತ 31 ಮೆಟ್ಲನ್ನು ಹತ್ತಿ ಮೇಲೆ ದೀಪ ಹಚ್ತಾರೆ. ದೀಪ ಹಚ್ಚಿದ್ರೆ 7 ಸುತ್ತಿನ ಕೋಟೆ ಕಾಣಿಸುತ್ತೆ. ಅದು ಸಿಡ್ಲಿ ಕಟ್ಟಾಗಿದೆ. ಅದು ಇಲ್ಲಿ ಆಗಿನ ಕಾಲದಲ್ಲಿ ಸಿಡಿ ಉತ್ಸವ ಮಾಡ್ತಾರೆ ನೋಡಿ. ಹರಕೆ ಹೊತ್ಕೊಂಡಿರ್ತಕ್ಕಂಥವ್ರು ಬಾಯಿಗೆ ಬೀಗ ಹಾಕಿ ಸುಟ್ಟ ಕ್ಲಿಪ್ಪನ್ನು ಹಾಕ್ಬಿಟ್ಟು ಸಿಡಿ ಉತ್ಸವ ಮಾಡ್ತಾ ಜಾಗ. ಆ ದೇವರ ಪ್ರಸಾದ ಮಾಡುವಂಥ ಪಾಕಶಾಲೆ ಇದು. ಇದಕ್ಕೆ ಕ್ಯಾಂಟೀನ್ ಆಗಿದೆ. ಇದು ತುಂಬ 77 ಹಳ್ಳಿ ಜನರು ಕೊಡುವಂಥ ದವಸ ಧಾನ್ಯಗಳ ಸಂಗ್ರಹಣೆ ಮಾಡತಕ್ಕಂಥ ಕಣಜ ಅದು. ರಾಗಿ, ಭತ್ತ, ನೆಲೋ ಸಾಕು ಮಾಡ್ತಾರೆ. ಇಲ್ಲಿ ಒಂದು ಒಕ್ಕಲಿ ಹೊಂಡ ಅಂತಿದೆ, ಕುಟುಂಬ ಫಂಡ್. 9 ಡೇಸ್ ಜಾತ್ರೆ ಮಾಡ್ತಾರೆ. ಜಾತ್ರೆ ಶಾಂತ ರೀತಿಯಿಂದ ಮುಕ್ತಾಯ ಆದ ನಂತರ ಅದರಲ್ಲಿ ಅರಿಶಿನ ಪುಡಿ ಮತ್ತು ಕುಂಕುಮ ಕಲಿಸ್ಬಿಟ್ಟು ಒಬ್ಬರ ಮೇಲೆ ಒಬ್ಬರ ಹರಚಾಡಿ ಬಣ್ಣ ಮಾಡುವಂಥ ಜಾಗ ಒಕ್ಕಲಿ ಹೊಂಡ ಅಂತಿದೆ.
ಆ ಕೆಳಗಡೆ ಹಿಂದೆ ಕಾಲದ ದೇವಸ್ಥಾನ ಅದು ಹಿಡಂಬೇಶ್ವರ ದೇವಸ್ಥಾನ. ಅದು ಮಹಾಭಾರತ ಕಾಲದಲ್ಲಿ ಹಿಡಂಬ ಪಟ್ಟಣ ಅಂತ ಊರಿತ್ತು. ಹಿಡಂಬ ಪಟ್ಟಣ ಊರಿದಾಗ ಹಿಡಂಬ ರಾಕ್ಷಸ ಶಿವಲಿಂಗನ ಪೂಜೆ ಮಾಡ್ತಾ ಇದ್ದ. ಅದು ಇಲ್ಲೇ ಅಂದ್ರೆ ಇದೇ ಜಾಗನ. ಶಿವಲಿಂಗನ ಪೂಜೆ ಮಾಡ್ತಾ ಇದ್ದ ರಾಕ್ಷಸ. ನೋಡಿ ಆ ಬಂಡೆ ನಂದಿ ಸೇಪು ಕಾಣ್ತದೆ ಒಳಗಡೆ. ಅದ್ರ ಕೆಳಗಡೆ ಶಿವಲಿಂಗನ ಪೂಜೆ ಮಾಡ್ತಾ ಇದ್ದ. ಹಿಡಂಬಿ ಸುಂದರವಾದ ರೂಪ ಕಾಡಲ್ಲಿ ಓಡಾಡ್ತಾ ಇರ್ತಾಳೆ. ಅವಾಗ ಪಾಂಡವರು ವನವಾಸ ಬರ್ತಾರೆ ನೋಡಿ. ವನವಾಸಕ್ಕೆ ಬಂದಾಗ ಭೀಮನ ಜೊತೆ ಹಿಡಂಬಿ ಪ್ರೀತಿ ಆಗತ್ತೆ ನೋಡಿ. ಆ ಹಿಡಂಬಂದು ಯುದ್ಧ ಆದಾಗ ಭೀಮ ಹಿಡಂಬನ ಸೊಲಸಿ ಹಿಡಂಬಿನ ಮದುವೆ ಆಗ್ತಾನೆ. ಹಿಡಂಬಿನ ಮದುವೆ ಆದ ಮೇಲೆ ಆ ಮಗ ಹೊರಟೆ ಘಟೋತ್ಕಚ ರಾಕ್ಷಸ ಆಗಿ ಒಂದು ಶಿವಲಿಂಗನ ಪೂಜೆ ಮಾಡೋದ್ರಿಂದ ಪಾಂಡವರು ಏನ್ ಮಾಡ್ತಾರೆ, ಅವನ ಹೆಸರ ಮೇಲೆ ಲಿಂಗಿಸ್ತಾ ಬರ್ತಾರೆ. ಹಿಡಂಬ ಲಿಂಗೇಶ್ವರ ದೇವಸ್ಥಾನ. ಆ ಮುಂಭಾಗ ಮಂಟಪದ ಸರ್ 12th century 12ನೇ ಶತಮಾನದಲ್ಲಿ ಇಮ್ಮಡಿ ಬಿಜ್ಜಳನ ಮಂತ್ರ ಇದ್ದ ಪೆರಮಾಳ ದಂಡನಾಯಕ. ಆ ಪೆರಮಾಳ ದಂಡನಾಯಕದಲ್ಲಿ 10 ಹಳ್ಳಿಗಳ ಜನರು ತಂತಿ ದಾನ ಕೊಟ್ಟಿದ್ದರಿಂದ ಮುಂಭಾಗದಲ್ಲಿ ದೇವಸ್ಥಾನ ಕಟ್ಟಿಸ್ತಾರೆ. ಆ ದೇವಸ್ಥಾನ ಆಗಿರ್ತಕ್ಕಂಥದ್ದು ಹಿಡಂಬೇಶ್ವರ ದೇವಸ್ಥಾನ. ಅದು ಅಲ್ಲಿ ಮೇಲೆ ನೋಡಿ ರೌಂಡ್ ಕಾಣ್ತಲ್ಲ, ಇದು ನೋಡಿದ್ರಲ್ಲ ಕಲ್ಲರಳಿ ಹೂವಾಗಿ ನಾಗರ ಹಾವು, ಪಡ್ಡೆಯ ಹುಲಿ, ದುರ್ಗದ ಹುಲಿ, ಕೆಂಡಸಪ್ಪಿಗೆ ಹಲವಾರು ಮೂವಿ ಶೂಟಿಂಗ್ ಅಲ್ಲಿ ಮೇಲ್ ಮಾಡಿರ್ತಕ್ಕಂಥದ್ದು. ಆ ರೌಂಡ್ ಇದೆಯಲ್ಲ, ಅಲ್ಲಿ ತುಪ್ಪದ ಕೊಳ ಅಂತಿದೆ. ರಾಜ 1 ವರ್ಷ 2 ವರ್ಷ 3 ವರ್ಷ ಯುದ್ಧ ಮಾಡದೇ ಇದ್ದಾಗ ರಾಜನ ಕಡೆ ಇರ್ತಕ್ಕಂಥ ಕಟ್ಟಿಗೆ ತುಪ್ಪ ಹಿಡಿಬಾರ್ದು ಅಂತ ತುಪ್ಪದಲ್ಲಿ ವಾಶ್ ಮಾಡ್ತಾರೆ. ತುಪ್ಪದ ಕೊಳ ಅಂತ. ಯುದ್ಧಗಳು ಗಾಯಗಳು ಬಿಡ್ತಾವೆ ನೋಡಿ. ಗಾಯಗಳಾದಾಗ ತುಪ್ಪ ಮತ್ತು ಅರಿಶಿಣ ಪುಡಿ ಎರಡನ್ನ ಕಲಸಿ ಹಚ್ತಾರೆ ಗಾಯ ಮೇಲೆ. ಅದಕ್ಕೆ ತುಪ್ಪದ ಕೊಳ ಅಂತ ಕರ್ತಾರೆ. ಅದ್ರ ಮೇಲೆ ಕುದುರೆ ಹೆಜ್ಜೆಗಳು, ಆನೆ ಹೆಜ್ಜೆಗಳಿದೆ. ಅದು ಹತ್ಲಿಕ್ಕೆ ನಿಮ್ಮ ಓನ್ ರಿಕ್ಸ್ ಮಾಸ್ಟ್ರೆ ಕರ್ಕೊಂಡು ಹೋಗ್ಬೋದು. ಆ ಚಿಕ್ಕ ಚಿಕ್ಕ ಮೆಟ್ಲು ನೋಡಿ, ಆತರ ಮೆಟ್ಲು ಹತ್ತಿ ಹೋದ್ರೆ ಅಲ್ಲಿಂದ ಪೂರ್ತಿ ಕೋಟೆ ವಿಸ್ತೀರ್ಣ ಕಾಣಿಸುತ್ತೆ. ಇಲ್ಲಿ ಕೆಳಗೆ ನೋಡಿ ಮಠ ಇದೆ. ಮಠಕ್ಕೆ ಹೋಗಿದ್ರೆ ಹೊರಗಡೆ ಮಠಕ್ಕೆ, ಇದು ಹಳೆ ಮಠ. ಆ ಮುರುಗಡೆ ಹೋಗಿರಲ್ಲ, ಅದು ಹೊಸ ಮಠ. ಇದು ಹಳೆ ಮಠ. ಆಗಲೇ ಬರ್ಸಿರಲ್ಲ ಬಿಚ್ಚುಗತ್ತಿ ಬ್ರಹ್ಮನಾಯಕ ರಾಜ. ಇದೇ ರೀತಿ ಇಲ್ಲಿ ಇರುವಂತಹ ಮಠವನ್ನ ವಾಯ್ಪಾಸ ಕಟ್ಟಿಸಿದಾರೆ ಅವರು 1703ರಲ್ಲಿ. ಆ ಮಠ ಕಟ್ಟಿಸಿರ್ತಕ್ಕಂಥ ಮಠ ಅದು. ಆ ಮಠದಿಂದ ಈ ಮಠಕ್ಕೆ ಪಲ್ಲಕ್ಕಿ ತಗೊಂಬಂದು ಬನ್ನಿ ಪೂಜೆ ಮಾಡಿ ಪಳಗಾರ ಕರೆಸಿ ಸನ್ಮಾನ ಮಾಡ್ತಾರೆ. ಹಳೆ ಕಾಲದ ಮೃಗರಾಜ ಮಠ 360 ಅಂಕಣೆ ಇದೆ. ಅಂದ್ರೆ 360 ರೂಮ್. ಪ್ರತಿಯೊಂದು ರೂಮಲ್ಲಿ ಕೂತ್ಕೊಂಡು ಪ್ರವಚನ ಪಾಠ ಮಾಡ್ತಕ್ಕಂಥರಾಗಿದ್ರು. ಹೌದಾ? ಅಲ್ಲಿ ಮೇಲೆ ಮಳಿಗೆ ಮರ ಕಾಣ್ತದೆ, ಸಂಪಿಗೆ ಮರ. ಅದು ರಾಜ ಸಂಪಿಗೆ ಅಂತ. ಸಂಪಿಗೆ ರಾಜನ ಪಟ್ಟ ಕಟ್ಟಬೇಕಾದ್ರೆ ಸಂಪಿಗೆ ಹಾಕ್ತಾರೆ. ಸಂಪಿಗೆ ಮರ ಹಾಕಿದ್ದಾರೆ. ಸಂಪಿಗೆ ಇದೆ. ಇದು ಟಂಕಶಾಲೆ. ಟಂಕ ಅಂದ್ರೆ ನಾಣ್ಯಗಳ ಮುದ್ರಣೆ ಮಾಡುವ ಜಾಗ. ಬೆಳ್ಳಿ, ಬಂಗಾರ, ತಾಮ್ರ, ಕಂಚಿನ, ಕಾಪರಸ್ ನಾಣ್ಯಗಳ ಮುದ್ರಣೆ ಮಾಡುವ ಜಾಗ. ರಾಜನ ಮದಕನಾಯ ಕಾಲದಲ್ಲಿ RBI ಬ್ಯಾಂಕ್ ಇದ್ದ ಹಾಗೆ ಇಲ್ಲಿ ನಾಣ್ಯಗಳ ಮುದ್ರಣೆ ಮಾಡ್ತಾರೆ. ಮತ್ತು 77 ಹಳ್ಳಿಗಳ ಸಮಸ್ಯೆಗಳನ್ನು ಕರೆಸ್ಬಿಟ್ಟು ಅವರ ಹಳ್ಳಿಗಳ ಸಮಸ್ಯೆಗಳ ಚರ್ಚೆ ಮಾಡತಕ್ಕಂಥ ಅಸೆಂಬ್ಲಿ ಹಾಲ್ ನಮ್ಮ ಬೆಂಗಳೂರಿನ ವಿಧಾನಸೌಧ ಇದೆಯಲ್ಲ, ಆ ರೀತಿ ಚರ್ಚೆ ಮಾಡತಕ್ಕಂಥ. ಇದೇ ಮಣ್ಣಿನ ಗೋಡೆ ಯಾಕೆ ಮಾಡಿದ್ದಾರೆ? ಶತ್ರುಗಳಿಗೆ ಉತ್ತರಲ್ಲೇ ಬಂಡೆಗಳಿದೆ ನೋಡಿ. ಆ ಬಂಡೆಗಳ ಹೀಟನ್ನ ಕಂಟ್ರೋಲ್ ಮಾಡಲಿಕ್ಕೆ ಮಣ್ಣಿನ ಗೋಡೆ. ಈ ಮಣ್ಣನ್ನ ಆನೆಯಿಂದ, ಕುದುರೆಯಿಂದ ತುಳಿದು ಹದ ಮಾಡಾಕಿದ್ದಾರೆ. 405 ವರ್ಷ ಆದ್ರೂ ಮಣ್ಣಿನ ಗೋಡೆ ಸ್ಟ್ರಾಂಗ್ ಆಗಿದೆ. ಟಂಕಶಾಲೆ ಮತ್ತು ಬಾಳೆಗಾರರ ಆಡಳಿತ ಕಚೇರಿ. ಓಕೆನಾ? ಎಲ್ಲ ನಾಶ ಆಗಿದೆ. ಆಮೇಲೆ ಬರ್ತಾರೆ, ನೋಡ್ಕೊಂಡು ಹೋಗ್ಬೋದು. ನೋಡ್ರಪ್ಪ, ಇದು ಮಕ್ಕಳೇ ಕೇಳ್ತಾರೆ. ರಾಜರ ಅಸೆಂಬ್ಲಿ ಹಾಲ್ ಇದು. ರಾಜರು ಕುತ್ಕೊಂಡ್ಬಿಡ್ತಾನೆ, ಎಲ್ಲಾ ಪ್ರಜೆಗಳ ಕೂಡಿಸ್ಕೊಂಡು ಯಾವ್ಯಾವ ಹಳ್ಳಿಯಲ್ಲಿ ಏನೇನು ಸಮಸ್ಯೆಗಳಿದೆ ಚರ್ಚೆ ಮಾಡ್ತಕ್ಕಂಥ ಅಸೆಂಬ್ಲಿ ಹಾಲ್ ಇದು. ಇದು ರೆಕಾರ್ಡ್ ಸೆಕ್ಷನ್, ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ರೂಮ್ ಇದು. ಅಲ್ಲಿ ನಾಣ್ಯಗಳ ಮುದ್ರಣೆ ಮಾಡುವ ಕಳೆದ ಅಲ್ಲಿ ನಾಣ್ಯಗಳ ಮುದ್ರಣೆ ಮಾಡಿ ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ. ನೆಲ ಮಾಳಿಗೆ ಅದು. ಹೌದಾ? ಇಲ್ಲೆಲ್ಲ ಮೇಲ್ ಕಡೆಗೆ ರೋಪ್ ಇತ್ತು. ರೋಪ್ ಎಲ್ಲ ನಾಶ ಆಗಿದೆ. ಮಣ್ಣಿನ ಗೋಡೆ ಮಾತ್ರ ಇದೆ. ಮಳೆಗಾಲದಲ್ಲಿ ಹೀಟ್ ಕೊಡುತ್ತೆ. ಬೇಸಿಗೆ ಟೈಮಲ್ಲಿ ಕೂಲ್ ಆಗಿರುತ್ತೆ. ನೋಡ್ಕೊಂಬರ್ರಿ ಕ್ವಿಕ್ ಆಗಿ.
ಇದು ಅಕ್ಕನ ಕೊಳ, ತಂಗಿ ಕೊಳ. ಮೇಲ್ಕೋಟೆಯಲ್ಲಿ ಹೆಂಗೆ ಐತೆ ಹಂಗೆ. ಅಲ್ಲಿ ಮೇಲೆ ಗೋಪಾಲಸ್ವಾಮಿ ಹೊಂಡ ಇದೆ. ಮಳೆಗಾಲದಲ್ಲಿ ಮಳೆ ನೀರು ಇಲ್ಲದೆ ಇದ್ದಾಗ ಮಳೆ ನೀರು ಸಂಗ್ರಹಣೆ ಮಾಡುವಂತ ನೀರಿನ ಹೊಂಡಗಳು ದೊಡ್ಡ ಹೊಂಡ ಇದೆ. ಗೋಪಾಲಸ್ವಾಮಿ ಹೊಂಡ, ಈ ಅಕ್ಕ ಹೊಂಡ ಇದೆ. ಯಾಕಂದ್ರೆ ಹೊಂಡಗಳು ಮಳೆಗಾಲದಲ್ಲಿ ಮಳೆಯ ನೀರ ಸಂಗ್ರಹಣೆ ಮಾಡುವಂತ ನೀರಿನ ಹೊಂಡಗಳು. ಅಲ್ಲಿ ದೊಡ್ಡ ಹೊಂಡ ಇದೆ, ಚಿಕ್ಕ ಹೊಂಡ ಇದೆ. ಅಕ್ಕ ತಂಗಿ ಹೊಂಡ ಅಂದ್ರೆ ಅಕ್ಕಪಕ್ಕದಿಂದ ಅಕ್ಕ ತಂಗಿ ಹೊಂಡಗಳು. ರಾಜ ವೀರ ಮಧುಸೂದನನಿಗೆ 3ನೇ ಬಾರಿ ಇಟ್ಕೊಂಡು ಹೋದಾಗ ರಾಜ ಇಬ್ಬರು ಹೆಂಡತಿಯರು ಹೈದರಾಲಿ ಹತ್ರ ವಶ ಆದ್ರೆ ಅವ್ರ ಕೆಳಭಾಗದಲ್ಲಿ ಗುಲಾಮರಿ ಆಗಿರ್ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ರಾಜನ ಇಬ್ಬರು ಹೆಂಡತಿಯರು ನೀರು ಬಿದ್ದು ಸಾಯ್ತಾರೆ. ಅಕ್ಕ ಇದರಲ್ಲಿ ಬೀಳ್ತಾರೆ, ತಂಗಿ ಇದರಲ್ಲಿ ಬೀಳ್ತಾರೆ. ಅದಕ್ಕೆ ಅಕ್ಕ ತಂಗಿ ಹೊಂಡಗಳು ಅಂತಾರೆ. ಇದು ಹೊಂಡದ ಕೆಳಗೆ ನೀರಿದೆ ನೋಡಿ. ಇದರ ಕೆಳಭಾಗದಲ್ಲಿ ಭೂಮಿ ಇಲ್ಲ, ಬರೀ ಬಂಡೆ ಇದೆ. ಬಂಡೆಯ ಮೇಲೆ ನೀರು ಎಷ್ಟಿರುತ್ತೆ ಅಷ್ಟಿರುತ್ತೆ. ಬಿಸಿಲಿನ ಹೀಟಿಗೆ 1 ಮೀಟರ್ 2 ಮೀಟರ್ ಕಮ್ಮಿ ಆಗುತ್ತೆ. ಅಲ್ಲಿ 1 ಅಡಿ ಕಮ್ಮಿ ಆಗಿದ್ದರಿಂದ ಅಕ್ಕನ ಹೊಂಡಕ್ಕೆ ನೀರು ಅಕ್ಕನಿಂದ ತಂಗಿ ಹೊಂಡಕ್ಕೆ ಫಿಲ್ಟರ್ ಹೋಗ್ತಾ ಇಲ್ಲ. ಆ ಮದುವೆ ಬ್ರಿಡ್ಜ್ ನೋಡಿ, ಆ ಬ್ರಿಡ್ಜಿನ ಒಳಭಾಗದಲ್ಲಿ ಮರಳಿದೆ, ಮರಳು ಫಿಲ್ಟರ್ ಮಾಡಿ ಬಿಡುತ್ತೆ. ಕೆಲವು ದೇವಸ್ಥಾನ ಕಂಡು ನೋಡೋದು ಕಾಶಿ ವಿಶ್ವನಾಥ ದೇವಸ್ಥಾನ, ಆಂಜನೇಯ ಸ್ವಾಮಿ ದೇವಸ್ಥಾನ, ತುಂಗಭದ್ರೇಶ್ವರ ದೇವಸ್ಥಾನ, ಮೇಲೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ, ನಾಗಲಿಂಗೇಶ್ವರ ದೇವಸ್ಥಾನ. ಅದು ಹಂಸಗೀತಿ ಬಂಡೆ. ಅದು ನೆಲಿಕಾಯಿ ಸಿದ್ದಪ್ಪನ ಬೆಟ್ಟ. ಆ ಬೆಟ್ಟ ಈ ಬೆಟ್ಟದ ಮಧ್ಯೆ ಗ್ಯಾಪ್ ಇದೆಯಲ್ಲ, ಆ ಗ್ಯಾಪ್ ಅಲ್ಲಿ ಟಂಕ್ಷನ್ ನೋಡಿದ್ರಲ್ಲ, ಆತರ ರಾಜನ ಅರಮನೆ ಆವರಣ ಇದೆ. ಅರಮನೆ ಆವರಣ ಅನ್ನುವಂಥದ್ದು ಎಲ್ಲ ಮಣ್ಣಿನ ಗೋಡೆ ಇದೆ. ಶ್ರೀಮಂತರ ರಾಜರೆಲ್ಲ ಇದೆ, ಸಣ್ಣ ಪುಟ್ಟ ರಾಜರು. ಇವ್ರ ಕಡೆ ಸಿಗುವಂತ ಬಂಡವಾಳ ತಕ್ಕಂತೆ ಇವ್ರು ಮನೆ ಕೊಡ್ಕೊಂಡಿದ್ದಾರೆ. ಹಾಗಾಗಿ ಬಂಡೆ ಒಳಭಾಗದಲ್ಲಿ ಶತ್ರು ಬರತಕ್ಕಂಥ ಶತ್ರುಗಳು ಎಲ್ಲ ಬಂಡೆ ದಾಟಿ ಬರುವಷ್ಟರಲ್ಲಿ ಅವನಿಗೆ ವಿಳಂಬವಾಗುತ್ತೆ, ಹತ್ತಿ ಕಾಣಬಾರ್ದು. ಹಾಗಾಗಿ ಈ ಬೆಟ್ಟದ ಗ್ಯಾಪ್ ಅಂತ ಒಂದು ದಾರಿ ಇದೆ. ನೀವು ಕೆಳಗಡೆ ಬರ್ತಾ ಹತ್ತಿ ಬಂದ್ರೆ ಇದೇ ರಸ್ತೆ ಕೆಳಗಡೆ ಬರಬೇಕು. ಆ ಬಂಡೆ ಒಳಗಿಂದ ಹೋಗ್ಬಿಟ್ಟು ಆ ಗೇಟ್ ಇದೆ ನೋಡಿ ಸರ್, ಅಲ್ಲಿ ಆ ಗೇಟ್ ಪಕ್ಕ ರೈತನ ದಾರಿ ಇದೆ. ಈ ಮರ ಬಜ್ಜಿ ಇದೆಯಲ್ಲ, ಮರದ ಪಕ್ಕ ಹತ್ತಿಗೆ ದಾರಿ ಇದೆ. ಮೇಲ್ಗಡೆ ಆನೆ ಹೆಜ್ಜೆಗಳು ಅಂತ ಆ ಗೋಡೆಗಳ ಮೇಲೆ ಹತ್ತಬಹುದು. ಅಲ್ಲಿ ನಿಂತು ನೋಡಿದ್ರೆ ಪೂರ್ತಿ ವ್ಯೂ ಕಾಣಿಸ್ತಿತ್ತು. ಇದು ನೋಡ್ಕೊಂಡು ರಿಟರ್ನ್ ಇರಬೇಕು ನೀವು. ಓಕೆನಾ? ಹತ್ಲಿಕ್ಕೆ ಇಲ್ಲಿ ಇರ್ಬೋದು.
ಒನಕೆ ಒಬ್ಬ ಸಾಮಾನ್ಯವಾದ ಹೆಣ್ಣುಮಗಳು, ಒಬ್ಬ ಕಾವಲುಗಾರನ ಹೆಂಡತಿ, ರಾಜನ ಹೆಂಡತಿ ಅಲ್ಲ, ಒಬ್ಬ ಸೈನಿಕನ ಹೆಂಡತಿ. ಆ ಸೈನಿಕನ ಕೆಲಸ ಏನಪ್ಪಾ ಅಂದ್ರೆ ಬರೀ ಕಹಳೆ ಊದುವುದು ಅಷ್ಟೇ, ಟಿಪ್ಪು ಉತ್ತಾರಲ್ಲ, ಹೌದಾ? ಅಲ್ಲಿ ಮೇಲ್ ರೌಂಡ್ ಇದೆ ನೋಡಿ, ಅಲ್ಲಿ ಅವ್ರ ಯಜಮಾನ್ರ ಕೆಲಸ ಮಾಡೋ ಜಾಗ. ಅಲ್ಲಿಂದ ತನ್ನ ಗಂಡನಿಗೆ ಕರೆದ್ಬಿಟ್ಟು ಮಧ್ಯಾಹ್ನ ಟೈಮಿಗೆ ಇದೇ ಬಂಡೆ ಒಳಗಡೆ ಗಂಡನಿಗೆ ಊಟವನ್ನು ಬಡಿಸಿ ಈ ಭಾಗದಿಂದ ನಿಮ್ಮ ಗಂಡನಿಗೆ ಊಟ ಬಡಿಸೋ ಫ್ರೆಂಡ್ ನೋಡಿ, ಈ ಕೂಡ ನೀರಿರಲ್ಲ, ಬಿಂದಿಗೆ ಎತ್ಕೊಂಡು ನೀರು ತಗೊಳ್ಳಿ ಹೋಗ್ತಾಳೆ ಬಂಡೆ ಒಳಗಡೆ. ನೀರು ತಲೆ ಹೋಗ್ಬೇಕಾದ್ರೆ ಟರ್ನಿಂಗ್ ಇದೆಯಲ್ಲ, ಬಂಡೆ ಟರ್ನಿಂಗ್, ಆ ಟರ್ನಿಂಗಲ್ಲಿ ಹೋಗುವಷ್ಟರಲ್ಲಿ ಒಬ್ಬ ಶತ್ರು ಕುಂಡಿಯಿಂದ ಬರ್ತಾನೆ. ಅವ್ನು ಹಾಕಿರ್ತಕ್ಕಂಥ ವೇಷ ಭೂಷಣ ಡ್ರೆಸ್ ಕೋಡ್ ಕೈಲಿರ್ತಕ್ಕಂಥ ಕತ್ತಿ ನೋಡ್ಕೊಂಡ್ಬಿಟ್ಟು ಏನು ಮಾಡ್ತಾಳೆ, ಯಾರೋ ಬೇರೆ ಶತ್ರು ಬರ್ತಾರೆ ಅಂತ ಹೇಳ್ಬಿಟ್ಟು ಕೊಡವನ್ನು ಅಲ್ಲೇ ಇಟ್ಟು ಒಳಗಡೆ ಓಡಿ ಬರ್ತಾರೆ. ಅಷ್ಟರಲ್ಲಿ ಅವ್ರ ಯಜಮಾನರ ಊಟ ಮಾಡಿ ಕುತ್ಕೊಂಡಿರ್ತಾರೆ. ಊಟ ಮಾಡುವ ವ್ಯಕ್ತಿಗೆ ಎಬಸ್ಬಾರದು ಮತ್ತು ಮಲಗಿರ್ತಕ್ಕಂಥ ವ್ಯಕ್ತಿ ಎಬಸ್ಬಾರುವಂತ ಆಗಿನ ಕಾಲದಲ್ಲಿ ಮೊದಲ ರೂಲ್ಸ್. ಇವಾಗ ಯಾರು ನಿಲ್ತಾರೆ ಹಾಗೆ ಸರಲ್ಲಿ ಬಿಟ್ಬಿಡ್ತಾರೆ, ಹೌದಾ? ಹಾಗಾಗಿ ಆಗಿನ ಕಾಲದಲ್ಲಿ ಅವರು ಗಂಡನಿಗೆ ಡಿಸ್ಟರ್ಬೆನ್ಸ್ ಮಾಡಿದ್ರೆ ಅವ್ರಿಗೆ ಆಯುಸ್ ಕಮ್ಮಿ ಆಗುತ್ತೆ ಅನ್ನುವಂಥ ಒಂದು ನಂಬಿಕೆ. ಅದಕ್ಕೆ ಅವರು ಡಿಸ್ಟರ್ಬೆನ್ಸ್ ಮಾಡ್ತಿರ್ಲಿಲ್ಲ. ಸಡನ್ಲಿ ಒಳಗಡೆ ಯಾವುದೋ ಆಯುಧ ಸಿಗದೇ ಇದ್ದಾಗ ಒಣಕೆ ಸಿಗುತ್ತೆ. ಒಣಕೆ ಹಾಕೊಂಡ್ಬಂದು ಹನುಮಂತನ ನಮಸ್ಕಾರ ಮಾಡಿ ಕೆಳಭಾಗದಲ್ಲಿ ಹೋಗಿ ಬರುವಂಥ ಶತ್ರುಗಳನ್ನ ಒಣಕೆಯ ಸಾಯಿಂದ ಹೊಡಿತಾಳೆ. ಒಣಕೆಯ ಸಾಯಿಂದ ಹೊಡೆಯೋದ್ರಿಂದ ಅವನಿಗೆ ವೀರ ಒಣಕೆ ಉಭವ ಎಂದು ಗುರುತು ಕೊಡ್ತಾರೆ. ಇಲ್ಲಿ ಅವಾಗ ಒಣಕೆ ಸಾಯಿಂದ ಹೊಡಿತಾ ಇರ್ತಾರೆ. ಅವಾಗ ಯಜಮಾನ ಏನು ಮಾಡ್ತಾನೆ, ಎಷ್ಟೊತ್ತಾಯ್ತು ನೀರು ತರಕ್ಕೆ ಹೋದಾಗ ಯಾಕೆ ಬರಲಿಲ್ಲ ಅಂತ ರಿಟರ್ನ್ ಮಾಡ್ತಾರೆ ಒಳಗಡೆ ಅಂತ. ಊಟ ಆದ್ಮೇಲೆ ಹೋಗಿ ನೋಡಿದಾಗ ಅಲ್ಲಿ ಒಣಕೆ ಹೊಡಿತಾ ಇರ್ತಾರೆ. ಅವಾಗ ಮಕ್ಕಳಿಗೆ ಚಿತ್ರದುರ್ಗದ ಕೋಟೆ ಮೇಲೆ 5 ಸೈನಿಕರು ಯುದ್ಧ ಘೋಷಣೆ ಮಾಡಿದರೆ, ನೀವು ಮೇಲೆ ಹೋಗಿ ಕಾಳೆಯನ್ನು ಊದಿ. ಅವಾಗ ಅಲ್ಲಿ ಓಡಿ ಕಾಳೆ ಊದ್ತಾರೆ. ಮೇಲೆ ಹೋಗಿ ಕಾಳೆ ಊದಿದಾಗ ಎಲ್ಲ ಕಡೆ ಇರುವಂತಹ ಸೈನಿಕರು ಓಡಿ ಬರ್ತಾರೆ. ಫಸ್ಟ್ಗೆ ಮುಂದೆ ಹೋಗಿರ್ತಾರೆ ನೋಡಿ, ಅವನೇನ್ ಮಾಡ್ತಾನೆ, ನನ್ನ ಹಿಂದಿಂದ ಬರ್ತಕ್ಕಂಥ ಪ್ರಜೆಗಳು ಯಾಕೆ ಬರ್ತಾ ಇಲ್ಲ ಅಂತ ರಿಟರ್ನ್ ಬರ್ತಾರೆ ನೋಡಿ. ರಿಟರ್ನ್ ಬಂದಾಗ ಒಬ್ಬವ ಹೊಡೆದು ರಾಶಿ ಮಾಡುತ್ತಾಳೆ. ಆ ಮುಂದೆ ಹೋಗಿರ್ತಕ್ಕಂಥ ವ್ಯಕ್ತಿ ಹಿಂದಿನಿಂದ ಬಂದು ಒಬ್ಬವರಿಗೆ ಚಾಕು ಆಗ್ಬಿಡ್ತಾರೆ. 1777 ಒಬ್ಬವ ವೀರಮರಣ ಹೊಂದ್ತಾಳೆ. ಹೌದಾ? 2 ವೀರಮರಣ ಹೊಂದ್ತಾಳೆ. ಸತ್ತ ನಂತರ ಈ ಕೋಟೆಗೆ ಬದುಕಿನ ನಾಯಕ, ಕೋಟೆ ಸಲಹಿದ ತಾಯಿ ನೀನು, ನನ್ನ ಕೋಟೆಯ ಮರ್ಯಾದೆ ಕಾಪಾಡಿದೆ, ಇವತ್ತಿನ ನನ್ನ ಹೆಸರು ವೀರ ಒನಕೆ ಓಬವ್ವ ಎಂದು ಆ ಎಮ್ಮನಿಗೆ ಬಿಡಿಸಿಕೊಟ್ಟು ಸನ್ಮಾನ ಮಾಡ್ತಾರೆ. ಓಬವ್ವನ ಗಂಡನ ಹೆಸರು ಮದ್ದು ಹನುಮಂತ ಅಂತ, ಕಾಳೆ ಓದು ಹನುಮಂತ ಅಂತ. ಅವನ ಮಗನ ಹೆಸರು ಓಬಣ್ಣ ಅಂತ. ಓಬವ್ವನ ಮಗನ ಹೆಸರು ಓಬಣ್ಣ ಅಂತ. ಓಬಣ್ಣ ಮತ್ತೆ ಡಿವೈಡ್ ಅಂಡ್ ರೂಲ್ ಮಾಡಿ ಗೆಲ್ತಾರೆ. ಹೇಗೆ ಗೆಲ್ತಾರೆ? ನಾಯಕ ಸಮುದಾಯ 2000 ನೋಡಿ ಹೊತ್ತಕ್ಕಂಥ ಶೇಖ್ ಕೃಷ್ಣ ಏನ್ ಮಾಡ್ತಾನೆ, ನಾಯಕ ಸಮುದಾಯನ ಹೊಡೆದಾಳುವ ನೀತಿ. ಹರಪನಹಳ್ಳಿ, ಚಿಕ್ಕಂದುರ್ಗ, ಅಣಜಿ, ತರೀಕೆರೆ, ಕಲ್ಯಾಣದುರ್ಗ, ರಾಯದುರ್ಗ, ಇವೆಲ್ಲ ಭಾಗವನ್ನ ಡಿವೈಡ್ ಮಾಡ್ತಾರೆ. ಡಿವೈಡ್ ಮಾಡಿ ಇವ್ರಿಗೆ ಸಪೋರ್ಟಿಗೆ ಬರ್ತಕ್ಕಂಥ ವ್ಯಕ್ತಿ ಯಾರು? ಡಿವೈಡ್ ಮಾಡಿದಾಗ ಇವ್ರಿಗೆ ಸಪೋರ್ಟಿಗೆ ಬರ್ತಕ್ಕಂಥ ವ್ಯಕ್ತಿ ಮಾಟಾರು ಮಾಧವರಾಯ ಪೇಶವರಾಯ ಅಂತ. ಇವರು ಸಹಾಯಕ್ಕೆ ಬರ್ತಾರೆ, ಮಾತುಕತೆ. ಅದರಲ್ಲಿ ಯುದ್ಧ ಬರೋ ಸಮಯದಲ್ಲಿ ರಾಜನ ಜೊತೆ ಇರ್ತಕ್ಕಂಥ ಒಬ್ಬ ಮಂತ್ರಿ ಅದರಲ್ಲಿ ಮೆಸೇಜ್ ಲೀಕ್ ಮಾಡಿಬಿಡ್ತಾರೆ ಹೈದರಾಲಿಗೆ, ಈ ರೀತಿ ಬರ್ತಾರಂತ. ಅವಾಗ ಬಾಟ ಬರ್ಬೇಕಾದ್ರೆ ನೋಡಿ 5 ನೀರು ಸಿಗುತ್ತೆ. ಭೀಮಾ, ಘಟಪ್ರಭಾ, ಮಲಪ್ರಭಾ, ಕೃಷ್ಣ, ತುಂಗ, 5 ನೀರು ಪಾಸ್ ಆಗಬೇಕು ನೋಡಿ. ಬರದೇ ಇದ್ದಾಗ ತಡೆಗಡೆ ಬಿಡ್ತಾರೆ ಅವರಿಗೆ. ಯಾರೂ ಸಹಾಯಕ್ಕೆ ಬರದೇ ಇದ್ದಾಗ ಅನಿವಾರ್ಯ ಬದುಕಿನ ನಾಯಕರಿಗೆ ಸೋಲು ಉಂಟಾಗ ಅದನ್ನ ಇಟ್ಕೊಂಡು ಹೋಗ್ಬಿಟ್ಟು ಮೈಸೂರು ಶ್ರೀರಂಗಪಟ್ಟಣದಲ್ಲಿ ಬಂದಿ ಮಾಡ್ತಾರೆ. ಅಲ್ಲಿ ಅಂಡರ್ಗ್ರೌಂಡ್ ಜೈಲಿದೆ ನೋಡಿ. ಶ್ರೀರಂಗಪಟ್ಟಣದಲ್ಲಿ ಅಂಡರ್ಗ್ರೌಂಡ್ ಜೈಲಲ್ಲಿ ಕೈಕಾಲು ಕಟ್ಟಿಬಿಟ್ಟು ವಾಟರ್ ಪ್ರೂಫ್ ನೀರಲ್ಲಿ ಇರಿಸ್ಬಿಟ್ಟು ಕೊಟ್ಟು ಸಾಯಿಸ್ತಾರೆ. ಸತ್ತ ನಂತರ ಚಿತ್ರದುರ್ಗದ ಕೋಟೆ ನಮ್ಮ ಮೈಸೂರು ಒಡೆಯರ್ ಅವಾಗ ಹೈದರಾಲಿ ಬರ್ತಾನೆ. 1779 ಹೈದರಾಲಿ ಬರ್ತಾನೆ. ಹೈದರಾಲಿ ಬಂದು 3 ವರ್ಷಕ್ಕೆ ಹೈದರಾಲಿ ಸಾಯ್ತಾನೆ. 1782 ಹೈದರಾಲಿ ಮರಣ ಹೊಂದ್ತಾನೆ. 1783 ಅವನ ಮಗ ಟಿಪ್ಪು ಸುಲ್ತಾನ್ ಮೈಸೂರಲ್ಲೇ ಇದ್ದ ರಾಜ್ಯಭಾರ ಮಾಡ್ತಾನೆ. 83 ಆಂಗ್ಲ ಮೈಸೂರು ಯುದ್ಧ 1790 ಮೂರನೇ ಆಂಗ್ಲ ಮೈಸೂರು ಯುದ್ಧ 1792 2 ವರ್ಷ ಲಗಾತಾರ್ ಯುದ್ಧ ಆಗತ್ತೆ. ಆ ಯುದ್ಧವನ್ನು ಅಷ್ಟೇನು ಕಟ್ಟಕ್ಕಾಗಲಾರ್ದ 2 ಮಕ್ಕಳನ್ನ ಒತ್ತಡ ತಗೊಂಡೋಗ್ಬಿಡ್ತಾರೆ ಅವನಿಗೆ. ಒತ್ತಡ ಹೋದ ನಂತರ 1799 ಟಿಪ್ಪುವಿನ 1799 ನಾಲ್ಕನೇ ಆಂಗ್ಲ ಮೈಸೂರು ಯುದ್ಧದಲ್ಲಿ ಟಿಪ್ಪುವಿನ ಸಾಯಿಸ್ತಾರೆ. ಟಿಪ್ಪುವಿನ ಸಾಯಿಸಿದ ನಂತರ ಈ ಕೋಟೆ ಮೈಸೂರು ಒಡೆಯರ್ ಕೃಷ್ಣ ಚಾಮರಾಜ ಒಡೆಯ 5 ವರ್ಷದ ಬಾಲಕನಿಗೆ ಪಟ್ಟಾಭಿಷೇಕ ಮಾಡಿ ಬ್ರಿಟಿಷ್ ಗವರ್ನರ್ ಲಾರ್ಡ್ ವೆಲ್ಲೆಸ್ಲಿ ಅಂಡರ್ಟೇಕ್ ಬಾಯ್ ತಗೊಂಡು ರಾಜ್ಯಭಾರ ಮಾಡ್ತಾರೆ. ಹೌದಾ?